ಪತಿ ಫೋಟೋ ಶೇರ್ ಮಾಡಿದ್ದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಯಲ್ಲಿ ಅದಷ್ಟೇ ಅಲ್ಲ, ಕಾನೂನು ಹೋರಾಟಕ್ಕೂ ಕೂಡ ದರ್ಶನ್ ಪತ್ನಿ ಮುಂದಾಗ್ತಾ ಇದ್ದಾರೆ. ಕಾನೂನು ಹೋರಾಟದ ಎಚ್ಚರಿಕೆಯನ್ನ ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ ನೀಡಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್. ವಿಜಯ್ ದರ್ಶನ್ ಅನ್ನುವಂತ ಅಕೌಂಟ್ ನಿಂದ, ಅವರದೇ ಅಫಿಷಿಯಲ್ ಅಕೌಂಟ್ ಅದು, ಅದರಿಂದ ವಿಜಯಲಕ್ಷ್ಮಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಪವಿತ್ರ ಗೌಡ ಮಗಳ ಜೊತೆ ಇರುವಂತಹ ನಟ ದರ್ಶನ್ ಫೋಟೋ, ಪವಿತ್ರ ಗೌಡ ಜೊತೆ ಪೂಜೆಗೆ ಕುಳಿತಿರುವಂತಹ ನಟ ದರ್ಶನ್ ಫೋಟೋ, ಇದೆಲ್ಲವನ್ನೂ ಕೂಡ ಬರ್ಡೇ ಫೋಟೋ, ಪವಿತ್ರ ಗೌಡ ಬರ್ಡೇ ಫೋಟೋ, ಅವ್ರ ಮಗಳ ಬರ್ಡೇ ಫೋಟೋ, ಅನೇಕ ಪೂಜೆ ಬರ್ಡೇ ಫೋಟೋ, ಹೊರಗಡೆ ಹೋಗಿರುವಂತಹ ಬರ್ಡೇ ಫೋಟೋ, ಈ ತರ ಎಲ್ಲಾ ಫೋಟೋಗಳನ್ನ, ಒಂದಷ್ಟು ಫೋಟೋಗಳನ್ನ ಪವಿತ್ರ ಗೌಡ ಹಾಕಿದ್ರು. ಈ ಪವಿತ್ರ ಗೌಡ ಜೊತೆಗೆ ಸಂಜಯ್ ಸಿಂಗ್ ಫೋಟೋವನ್ನ ಹಾಕಿ ವಿಜಯಲಕ್ಷ್ಮಿ ದರ್ಶನ್ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪವಿತ್ರ ಗೌಡಗೆ ಹಳೆ ಫೋಟೋವನ್ನ ಟ್ಯಾಗ್ ಮಾಡಿದ್ದಾರೆ ದರ್ಶನ್ ಪತ್ನಿ. ಅಲ್ಲಿ ಗಮನಿಸ್ತಾ ಇದ್ದೀವಿ, ವಿಜಯಲಕ್ಷ್ಮಿ ದರ್ಶನ್ ಅವರ ವಿಜಯ್ ದರ್ಶನ್ ಅಕೌಂಟ್ ನಿಂದ ಪೋಸ್ಟ್ ಆಗಿರುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. 8 to 9 hours ಎಗೋ ಅದು ಪೋಸ್ಟ್ ಆಗಿರೋದು, ಈಗ ಸರಿಸುಮಾರಾಗಿ. ಅದರಲ್ಲಿ ಕೊನೆಯಲ್ಲಿ ಟ್ಯಾಗ್ ಕೂಡ ಮಾಡಿದ್ದಾರೆ ಪವಿತ್ರ ಗೌಡ ಜೊತೆಗೆ ಇನ್ನಿತರರನ್ನ ಪೋಸ್ಟ್ ಮಾಡಿ ಅಲ್ಲಿ ಟ್ಯಾಗ್ ಕೂಡ ಮಾಡಿದ್ದಾರೆ. ಆದರೆ ಪವಿತ್ರ ಗೌಡ ಟ್ಯಾಗ್ ಆಗಿಲ್ಲ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅದರ ಅರ್ಥ ಅವರು ಒಬ್ಬರನ್ನೊಬ್ಬರು ಬ್ಲಾಕ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮೀನಿಂಗ್ ಕೂಡ ಅಲ್ಲಿ ಕೊಡುತ್ತೆ. ಇಲ್ಲ ಅಂದರೆ ಟ್ಯಾಗ್ ಆಗುತ್ತೆ, ಅಥವಾ ಒಬ್ಬರನ್ನೊಬ್ಬರು ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೂ ಕೂಡ ಟ್ಯಾಗ್ ಆಗಲ್ಲ. ಅದನ್ನು ಕೂಡ ಗಮನಿಸಬೇಕು. ಒಂದು ಮತ್ತೊಂದು, ಆ ಪೋಸ್ಟಲ್ಲಿ ವಾರ್ನಿಂಗ್ ಕೊಟ್ಟಿರೋದಿದೆಯಲ್ಲ, ಅದು ದೊಡ್ಡ ಮಟ್ಟಕ್ಕೆ ಈಗ ಸುದ್ದಿ ಆಗ್ತಾ ಇರೋದು. ಯಾಕಂದರೆ ಕಳೆದ ಅನೇಕ ಬಾರಿಯೂ ಕೂಡ ಈಕೆಗೆ ನಾನು ಹೇಳಿದ್ದೆ, ಆದರೆ ಈಕೆಯ ಪೋಸ್ಟ್ಗಳಿಂದ ಗೊತ್ತಾಗ್ತಾ ಇದೆ, ಪತಿಯ ಜೊತೆ ಫೋಟೋವನ್ನು ಶೇರ್ ಮಾಡುವಂಥದ್ದು ಈಕೆಯ ಕ್ಯಾರೆಕ್ಟರನ್ನು ತೋರಿಸುತ್ತೆ, ಈಕೆಯ ಮೋರಲನ್ನು ತೋರಿಸುತ್ತೆ ಅನ್ನುವಂಥ ಮಾತನ್ನು ಹೇಳೋ ಮೂಲಕ ಈ ಬಾರಿ ನಾನು ಐ ವಿಲ್ ಟೇಕ್ ಲೀಗಲ್ ಆಕ್ಷನ್ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅನೇಕ ಕಮೆಂಟ್ಗಳು ಕೂಡ ಈ ಪೋಸ್ಟ್ಗಳಿಗೆ ಬರ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಪವಿತ್ರ ಗೌಡ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಯಾಕೆ ಈ ರೀತಿ ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳು, ಮಾತುಗಳು ಆ ಕಮೆಂಟ್ಗಳಲ್ಲೂ ಕೂಡ ಬರ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಈ ಪೋಸ್ಟ್ಗೆ ಪೋಸ್ಟ್ ವಾರ್ಗಳು ಈಗ ಇನ್ಸ್ಟಾಗ್ರಾಮ್ನಲ್ಲಿ ಸದ್ಯಕ್ಕೆ ನಡೀತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಮತ್ತೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ನೀಡ್ತಾ ಹೋಗ್ತಾರೆ. ಲಕ್ಷ್ಮೀನಾರಾಯಣ್, ನೀವಾಗಲೇ ಹೇಳ್ತಾ ಇದ್ರಿ ಎಲ್ಲದಕ್ಕೂ ಅಸಲಿ ಕಾರಣ ಬೇರೆನೇ ಇದೆ, ಇದೆಲ್ಲದಕ್ಕೂ ಕೂಡ ಮೂಲ ಕಾರಣವನ್ನು ಹುಡುಕ್ತಾ ಹೋದ್ರೆ ಅನೇಕ ಘಟನೆಗಳಿದೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ರಿ. ಈಗ ಈ ಪೋಸ್ಟ್ ವಾರ್ಗಳು ಒಬ್ಬರು ಟ್ಯಾಗ್ ಮಾಡಿಕೊಂಡು ಲೀಗಲ್ ಆಕ್ಷನ್ ಅನ್ನ ಕೂಡ ತಗೊಳ್ತೀವಿ ಅನ್ನುವಂಥದ್ರ ಮಟ್ಟಿಗೆ ಈಗ ಹೋಗಿ ನಿಂತಿದೆ. ಮುಂದೆ ಏನಾಗಬಹುದು ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಲಕ್ಷ್ಮೀನಾರಾಯಣ್. ಎಸ್ ಅಶ್ವಿನಿ, ನಾನು ಈ ಹಿಂದೆ ಹೇಳ್ದಂತೆ ದಿಸ್ ಈಸ್ ನಾಟ್ ಅಟ್ ಆಲ್ ಅ ಶಾಕಿಂಗ್ ನ್ಯೂಸ್ ಆರ್ ಬ್ರೇಕಿಂಗ್ ನ್ಯೂಸ್ ಫಾರ್ ಅಸ್. ನಮಗೆ ಇದು ಶಾಕಿಂಗ್ ನ್ಯೂಸ್ ಅಲ್ವೇ ಅಲ್ಲ. ಯಾಕಂತಂದರೆ ಪವಿತ್ರ ಗೌಡ ಅವರು ನಟ ದರ್ಶನ್ ಅವರ ಬಾಳಲ್ಲಿ ಯಾವಾಗ ಬಂದರೋ ಅವರ ಲೈಫ್ ಅಲ್ಲಿಂದನೇ ಒಂದು ಚೂರು ಎಲ್ಲೋ ಒಂದು ಕಡೆ ಅಪವಿತ್ರವಾಗ್ತಾ ಹೋಗ್ತಾ ಅಂತಕ್ಕಂಥದ್ದಕ್ಕೆ ಮಾಧ್ಯಮಗಳಿಗೆ ಸಾಕಷ್ಟು ಸಾರಿ ಸೂಚನೆಗಳು ಸಿಕ್ಕಿತ್ತು. ಯಾಕಪ್ಪ ಅಂತಂದರೆ ಪವಿತ್ರ ಗೌಡ ಅವರು ಆವಾಗವಾಗ ನಟ ದರ್ಶನ್ ಜೊತೆಗಿನ ಅಥವಾ ಅವರ ಫಾರಮ್ ಹೌಸ್ನಲ್ಲಿ ಇರ್ತಕ್ಕಂಥ ಒಂದಷ್ಟು ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ತನ್ನ ಪರ್ಸ್ನಲ್ ಬ್ಲಾಗಲ್ಲಿ ಪೇಜಲ್ಲಿ ಶೇರ್ ಮಾಡ್ಕೊತಾ ಇದ್ದರು. ನಂತರ ಅದು ಒಂದಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ವಿವಾದ ಭುಗಿಲೇಳೋ ಅಷ್ಟರಲ್ಲಿ ಕಾರಣಾಂತರಗಳಿಂದ ಆ ಪೋಸ್ಟನ್ನು ಡಿಲೀಟ್ ಮಾಡ್ತಾ ಹೋಗ್ತಾಯಿದ್ರು. ಅದಾದ ಬಳಿಕ ಮುನಿರತ್ನ ಕುರುಕ್ಷೇತ್ರ ಅಂತಕ್ಕಂಥ ಸಿನಿಮಾದಲ್ಲಿ ದರ್ಶನ್ ಅವರು ಲೀಡಲ್ಲಿ ಮಾಡ್ತಾರೆ, ದುರ್ಯೋಧನನ ರೋಲನ್ನು ಮಾಡ್ತಾರೆ. ಆ ಸಿನಿಮಾದ ಶೂಟಿಂಗ್ ಹೈದ್ರಾಬಾದ್ನಲ್ಲಿ ನಡೀತಾ ಇರಬೇಕಾದ್ರೆ ಆ ಶೂಟಿಂಗ್ ಸೆಟ್ಗೂ ಹೋಗ್ತಾರೆ ಪವಿತ್ರ ಗೌಡ ಅವರು. ದರ್ಶನ್ ಜೊತೆಗಿರ್ತಕ್ಕಂಥ 1-2 ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊತಾರೆ. ಆಗಲೂ ಸಹ ವಿವಾದ ಭುಗಿಲೇಳುತ್ತೆ. ಈ ಫೋಟೋಗಳನ್ನು ದಯವಿಟ್ಟು ಯಾವ ಮಾಧ್ಯಮಗಳಲ್ಲೂ ಬಳಸಬೇಡಿ ಅಂತಕ್ಕಂಥ ಸೂಚನೆ ಚಿತ್ರತಂಡದಿಂದಲೇ ಬರುತ್ತೆ. ಅದಾದ ಬಳಿಕ ಕೆಲವೇ ಕ್ಷಣಗಳಲ್ಲಿ ಆ ಫೋಟೋಸ್ ಕೂಡ ಆಕೆಯ ಒಂದು ಇನ್ಸ್ಟಾ ಖಾತೆಯಿಂದ ಡಿಲೀಟ್ ಕೂಡ ಆಗುತ್ತೆ. ಸೊ ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಬೂದಿ ಮುಚ್ಚಿದ ಕೆಂಡದಂತಿತ್ತು, ಈಗ ಉಲ್ಬಣಗೊಳ್ತಾ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ನಮಗೆ ಇದು ಶಾಕಿಂಗ್ ನ್ಯೂಸು ಅಥವಾ ಬ್ರೇಕಿಂಗ್ ನ್ಯೂಸ್ ಅಲ್ಲ. ಬಹುಶಃ ದರ್ಶನ್ ಅವರ ಫ್ಯಾನ್ಸು ಮತ್ತು ಒಂದಷ್ಟು ಜನ ಕರ್ನಾಟಕದ ಜನತೆಗೆ ಇದು ಏನಪ್ಪ ಇವರ ಸಂಸಾರದಲ್ಲಿ ಹೀಗೆಲ್ಲ ಇದೆಯಾ ಅಂತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಮೂಡ್ತಾ ಇರ್ಬೋದು ಅನ್ಬೋದು. ಜೊತೆಗೆ ಮತ್ತೊಂದು ವಿಚಾರನ ನಾನು ಹೇಳಲೇಬೇಕು.
ಪವಿತ್ರ ಗೌಡ ಅವರು ನಟ ದರ್ಶನ್ ಅವ್ರಿಗೆ ತುಂಬ ಆಪ್ತರಾಗಿದ್ದಾರೆ ಅಂತಕ್ಕಂಥದ್ದನ್ನು ಅವರು ಒಂದು ದಶಕದ ಜರ್ನಿಯ ಫೋಟೋಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಜೊತೆಗೆ ಪವಿತ್ರ ಗೌಡ ಅವ್ರಿಗೆ ಈಗಾಗಲೇ ಮದುವೆ ಆಗಿದೆ, ಅವ್ರಿಗೆ ಸಂಜಯ್ ಸಿಂಗ್ ಅಂತಕ್ಕಂತಹ ಪತಿ ಕೂಡ ಇದ್ದಾರೆ, ಒಂದು ಹೆಣ್ಮಗು ಕೂಡ ಇದೆ. ಇನ್ನು ಪವಿತ್ರ ಗೌಡ ಅವರ ಅಷ್ಟೇ ಎತ್ತರಕ್ಕೆ ಬೆಳೆದು ನಿಂತಿರ್ತಕ್ಕಂಥ ಆ ಹೆಣ್ಣು ಮಗು ಸಂಜಯ್ ಸಿಂಗ್ ಅವರಿಗೆ ಜನಿಸಿರ್ತಕ್ಕಂಥದ್ದು ಫೋಟೋಗಳನ್ನು ವಿಜಯಲಕ್ಷ್ಮಿ ಅವರೇ ಸ್ಪಷ್ಟಪಡಿಸಿದ್ದಾರೆ, ಅವರ ಖಾತೆಯಲ್ಲಿ ಹಾಕ್ಕೊಂಡಿದ್ದಾರೆ. ನನ್ನ ಗಂಡನ ಫೋಟೋಗಳ ಜೊತೆ ಫೋಟೋಗಳನ್ನು ಈಕೆ ಹಂಚ್ಕೊಂಡಿದ್ದಾರೆ. ನನ್ನ ಗಂಡನ ಫೋಟೋಗಳನ್ನು ಹಂಚ್ಕೊಳ್ಳೋದಕ್ಕೆ ಈಕೆಗೆ ಯಾವ ರೀತಿಯಾದಂಥ ಹಕ್ಕುಗಳಿದೆ, ಸಮಾಜಕ್ಕೆ ಯಾವ ರೀತಿಯಾದಂಥ ತಪ್ಪು ಸಂದೇಶ ಈಕೆ ನೀಡ್ತಿದ್ದಾರೆ. ಇದೇ ಥರ ಮುಂದುವರೆದಲ್ಲಿ ನಾನು ಕಾನೂನಿನ ಸಮರ ಮಾಡಬೇಕಾಗುತ್ತೆ, ಲೀಗಲಿ ಆ್ಯಕ್ಷನ್ ತಗೋಬೇಕಾಗುತ್ತೆ ಅಂತಕ್ಕಂಥ ಒಂದು ಕಟ್ಟುನಿಟ್ಟಾದ ವಾರ್ನಿಂಗನ್ನು ಸೋಷಿಯಲ್ ಮೀಡಿಯಾ ಮೂಲಕನೇ ನೀಡಿರ್ತಕ್ಕಂಥದ್ದು ವಿಜಯಲಕ್ಷ್ಮಿ ಅವರು. ಸೊ ಈ ಹಿಂದೆ ಇಲ್ಲಿವರೆಗೂ ಪರೋಕ್ಷವಾಗಿ ಟಾಂಗ್ ಕೊಡ್ತಾ ಇದ್ರು, ಇಬ್ಬರ ಮಧ್ಯೆ ಒಂದಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಸ್ಟೇಟಸ್ ವಾರ್ ನಡೀತಾ ಇತ್ತು. ಆದರೂ ಸಹ ದರ್ಶನ್ ಅವರ ಅಭಿಮಾನಿಗಳು ವಿ ಆರ್ ವಿತ್ ಯು ಅತ್ತಿಗೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ವಿಜಯಲಕ್ಷ್ಮಿ ಅವರಿಗೆ ಸಂತೈಸ್ತಾ ಇದ್ರು. ಆದರೆ ನಾವಿಲ್ಲಿ ಸೂಕ್ಷ್ಮವಾಗಿ ಅವಲೋಕಿಸ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ವಿ ಆರ್ ವಿತ್ ಯು ಅಂತ ಫ್ಯಾನ್ಸ್ ಹೇಳ್ಬೋದು, ಆದರೆ ದರ್ಶನ್ ಅವರು ಯಾರ ಜೊತೆ ಇರ್ತಾರೆ ಅಂತಕ್ಕಂಥದ್ದು, ಪವಿತ್ರ ಗೌಡ ಅವ್ರ ಪರ ನಿಲ್ತಾರಾ ಅಥವಾ ವಿಜಯಲಕ್ಷ್ಮಿ ಅವ್ರ ಕಡೆ ನಿಲ್ತಾರಾ ಅಂತಕ್ಕಂಥದ್ದು ಈಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅಶ್ವಿನಿ.